ಆ ಪ್ರೀತಿಗೆ ಕಾಣಿಕೆಯಾಗಿ ನಿಮ್ಮನ್ನು ಇಲ್ಲಿಯವರೆಗೂ ಕರೆತಂದಿರುವ ಈ ನಿಮ್ಮ ಪಾದ ಕಮಲಗಳಿಗೆ ಈ ಕಮಲವನ್ನು ಅರ್ಪಿಸುತ್ತೇನೆ. ಈ ನಿಮ್ಮ ಹೃದಯ ಕಮಲ ನನ್ನ ಹೃದಯಕ್ಕೆ ಹತ್ತಿರವಾಗಿರಬೇಕು. ನಾನು ನಿಮ್ಮ ಹೃದಯದಲ್ಲೇ ನೆಲೆಸಿರಬೇಕು. ಮಹದಾನಂದವಾಯಿತು ದೇವಿ, ಮಹದಾನಂದವಾಯಿತು. ಅಂದು ಇಂದು ಎಂದೆಂದು ನನ್ನ ಹೃದಯವೇ ನಿಮ್ಮ ನಿವಾಸ. ನೀವು ಹೇಳಿದಂತೆ ನಾನು ನಿಮ್ಮ ಹೃದಯದಲ್ಲಿರಬೇಕು. ಅದಕ್ಕೆ ಹೇಳಿ ದೇವಿ. ನನ್ನ ತಂದೆ ಎದುರು ಬಂದು ನಿಮಗೆ ನನ್ನನ್ನು ದಾರಿ ಎರೆದು ಕೊಡಲು ಕೇಳಿದರೆ ಸಾಕು. ಏನು ಹೇಳುತ್ತಿರುವಿರಿ ದೇವಿ? ನಾನು ನಿಮ್ಮ ತಂದೆ ಭೃಗು ಮಹರ್ಷಿಗಳ ಎದುರು ಬರಬೇಕೆ? ಹೌದು, ಬರಬೇಕು. ಆದರೆ ಈ ರೀತಿ ಬರುವುದಲ್ಲ. ನಾನು ನಮ್ಮ ತಂದೆಯ ಎದುರು ನಿಮ್ಮ ಬಗ್ಗೆ ಬೇರೆಯದೇ ಚಿತ್ರಣವನ್ನು ಕೊಟ್ಟಿದ್ದೇನೆ. ನಾನು ಕೊಟ್ಟಿರುವ ಚಿತ್ರಣ ಈಗ ನೀವು ಇರುವಂತಹುದ್ದಲ್ಲ. ನಿಮ್ಮನ್ನು ಹೀಗೆ ನೋಡಿದರೆ ನಮ್ಮ ತಂದೆಗೆ ಸಿಟ್ಟು ಬೇಗನೆ ಬರುತ್ತದೆ. ಆ ಸಿಟ್ಟಿನಲ್ಲಿ ಒದ್ದು ಬಿಡುತ್ತಾರೆಯೇ? ಇಲ್ಲ ಇಲ್ಲ, ನಮ್ಮ ತಂದೆ ಹಾಗೆಲ್ಲ ಒದೆಯುವುದಿಲ್ಲ. ನೀವು ಇಂದು ಸಂಧ್ಯಾ ಕಾಲದಲ್ಲಿ ಸೂರ್ಯ ಪಶ್ಚಿಮದಲ್ಲಿ ಅಸ್ತಂಗತನಾಗುವ ವೇಳೆಯಲ್ಲಿ ಪಕ್ಷಿಗಳು ಗೂಡಿಗೆ ಮರಳುವ ಸಮಯದಲ್ಲಿ ನನಗಾಗಿ ನನ್ನ ತಂದೆಯವರನ್ನು ಭೇಟಿ ಮಾಡಲು ಬರಬೇಕು. ಬರಲೇಬೇಕು. ಬರುತ್ತೀರಾ ತಾನೆ? ಹಾ, ಖಂಡಿತವಾಗಿಯೂ ಬರುತ್ತೇನೆ. ಬಂದೇ ಬರುತ್ತೇನೆ. ಆದರೆ ಏಕೆ ದೇವಿ, ನಿಮಗೆ ಮತ್ತೇನು ಸಂಶಯ? ನಿಮ್ಮ ಮುಖದಲ್ಲಿ ಅಂದು ಯಕ್ಷರನ್ನು ಪರಾಭವಗೊಳಿಸಿದಾಗ ಇದ್ದ ಆತ್ಮವಿಶ್ವಾಸ ಈಗ ಕಾಣುತ್ತಿಲ್ಲವಲ್ಲ? ದೇವಿ, ನಿಮಗೆ ಸಂಕಟ ಉಂಟು ಮಾಡಿದ ಆ ದುಷ್ಟ ಯಕ್ಷರನ್ನು ಸೋಲಿಸುವ ಸಂದರ್ಭವೇ ಬೇರೆ. ನಿಮ್ಮ ತಂದೆ ಭೃಗು ಮಹರ್ಷಿಗಳ ಬಳಿ ನಿಮ್ಮನ್ನು ಪಡೆಯುವ ಸಲುವಾಗಿ ಬರುವ ಸಂದರ್ಭವೇ ಬೇರೆ. ಯುದ್ಧದಲ್ಲಿ ತೋರುವ ಪ್ರತಾಪವನ್ನು ಕನ್ಯಾದಾನ ಮಾಡುವ ಮಾವನವರ ಎದುರು ತೋರುವುದು ಸರಿಯೇ? ಇಲ್ಲಿ ಬೇಕಾಗಿರುವುದು ನಯ ವಿನಯತೆ ಅಲ್ಲವೇ? ಆಯಿತು, ಹಾಗೆಯೇ ಆಗಲಿ. ನಿಮಗೆ ಅನಿಸಿದಂತೆ ವರ್ತಿಸಿ. ಆದರೆ ಅದರಿಂದ ನಮ್ಮ ತಂದೆ, ತಾಯಿ, ಸೋದರ ಎಲ್ಲರಿಗೂ ಅವರು ಆಯ್ಕೆ ಮಾಡಿದ ಪುರುಷನಿಗಿಂತ ನನ್ನ ಆಯ್ಕೆಯ ಪುರುಷ ಸರ್ವಶ್ರೇಷ್ಠ, ಸರ್ವೋತ್ತಮ, ಎಲ್ಲರಿಗಿಂತ ಅಧಿಕ ಎಂದು ಮನವರಿಕೆಯಾಗಬೇಕು. ಅವರು ಸಂತೋಷದಿಂದ, ಪ್ರೀತಿಯಿಂದ ನಿಮಗೆ ನನ್ನನ್ನು ದಾರಿ ಎರೆದು ಕೊಡಬೇಕು. ಅದಕ್ಕಾಗಿ ನಿಮ್ಮಲ್ಲಿ ಯಾವುದೇ ವಿಧವಾದ ತಪ್ಪನ್ನು ಅವರು ನಿಮ್ಮಲ್ಲಿ ಕಾಣದಂತೆ ಎಚ್ಚರ ವಹಿಸಬೇಕು. ಏಕೆಂದರೆ ಆ ತಪ್ಪು ನಿಮ್ಮಿಂದ ನನ್ನನ್ನು ದೂರವಾಗಿರಿಸಬಾರದಲ್ಲವೇ? ಚಿಂತಿಸಬೇಡಿ ದೇವಿ. ನೀವು ಹೇಳಿದ ಸಮಯಕ್ಕೆ ಒಂದು ಕ್ಷಣವೂ ತಡ ಮಾಡದಂತೆ ನಾನು ಬರುತ್ತೇನೆ. ಯಾವ ತಪ್ಪು ಒಪ್ಪುಗಳಾಗಲಿ ಶಕ್ತಿ ಯುಕ್ತಿಗಳಾಗಲಿ ನಿಮ್ಮನ್ನು ನನ್ನಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ. ಏಕೆಂದರೆ ನೀವು ನನ್ನ ಹೃದಯೇಶ್ವರಿ, ನನ್ನ ಹೃದಯೇಶ್ವರಿ.
ಮಾತೆಗೆ ಪ್ರಣಾಮಗಳು. ನಿನಗೆ ಮಂಗಳವಾಗಲಿ. ಅಂದ ಹಾಗೆ ಈ ಸಮಯದಲ್ಲಿ ನೀನು ಇತ್ತ ಕಡೆ ಬಂದ ಕಾರಣ? ಖ್ಯಾತಿ, ಕುಳಿತುಕೋ. ಖ್ಯಾತಿ, ನಿರ್ಣಯನನ್ನು ಬರಲು ಹೇಳಿದ್ದು ನಾನು. ಹೌದೇ? ಈಗ ನಾನು ತಿಳಿಸುತ್ತೇನೆ ಕೇಳು. ನಿರ್ಣಯನೊಂದಿಗೆ ನಮ್ಮ ಮಗಳ ವಿವಾಹವನ್ನು ಪ್ರಸ್ತಾಪ ಮಾಡಲು ಬರಲು ಹೇಳಿದೆ. ಪ್ರಭು, ದೇವರ್ಷಿ, ನಾನಿನ್ನು ನನ್ನ ದೇವಿಗೆ ಕೊಟ್ಟ ಮಾತಿನಂತೆ ಭೃಗು ಆಶ್ರಮಕ್ಕೆ ತೆರಳಬಹುದಲ್ಲವೇ? ನಾರಾಯಣ ನಾರಾಯಣ, ಖಂಡಿತವಾಗಿಯೂ ತೆರಳಬಹುದು ಪ್ರಭು. ಯಾವ ಚಿಂತೆಯೂ ಇಲ್ಲವಷ್ಟೇ. ಚಿಂತಾರತ್ನವೆನಿಸಿಕೊಂಡಿರುವ ನೀವು ಚಿಂತೆಯ ಬಗ್ಗೆ ನನ್ನನ್ನು ಕೇಳುತ್ತಿರುವಿರೆ? ದೇವರ್ಷಿ, ಸಂಕಲ್ಪಿಸಿದ ಕಾರ್ಯ ಯಶಸ್ವಿಯಾಗಬೇಕಾದರೆ ದೇಶ, ಕಾಲ, ಸಮಯ, ಸಂದರ್ಭಕ್ಕೆ ತಕ್ಕಂತೆ ವೇಷ, ಭಾಷೆ, ಮಾತು, ನಡತೆ ಇರಬೇಕಲ್ಲವೇ? ಖಂಡಿತ ನಿಜ. ಅದನ್ನು ತಾವೀಗ ತೋರಿಸುತ್ತಿರುವಿರಲ್ಲ. ಮರಕದ ಮಾಣಿಕ್ಯದ ಕಿರೀಟವನ್ನು ಬಿಟ್ಟು, ಶಂಖ ಚಕ್ರವನ್ನು ಬದಿಗಿಟ್ಟು, ಕೌಸ್ತುಭ ಮಾಲೆಯನ್ನು ಬಿಚ್ಚಿಟ್ಟು, ಗದಾ ಪದ್ಮಗಳನ್ನು ವೈಕುಂಠದಲ್ಲೇ ಬಿಟ್ಟು, ಈ ಸಾಮಾನ್ಯ ವೇಷದಲ್ಲಿ ನೀವು ಭೃಗುವಿನ ಆಶ್ರಮಕ್ಕೆ ತೆರಳಿದರೆ ಖಂಡಿತ ಮಹರ್ಷಿಗಳಿಗೆ ನೀವು ಯಾರೆಂದಾಗಲಿ ಅವರು ಈ ಹಿಂದೆ ತಮ್ಮ ಪಾದಗಳಿಂದ ಎಚ್ಚರಿಸಿದ್ದು ನೆನಪಾಗುವುದೇ ಇಲ್ಲ. ಆ ಮಹಾವಿಷ್ಣುವೇ ಬೇರೆ, ಈಗ ಮಗಳನ್ನು ವರಿಸಲು ಬಂದ ಈ ವಿಷ್ಣುವೇ ಬೇರೆ ಎಂದುಕೊಳ್ಳುತ್ತಾರೆ. ದೇವರ್ಷಿ, ಯಾರು ನನ್ನನ್ನು ಯಾವಾಗ ಹೇಗೆ ತಿಳಿದುಕೊಳ್ಳುತ್ತಾರೋ, ಎಷ್ಟು ತಿಳಿದುಕೊಳ್ಳುತ್ತಾರೋ ಎಂಬುದು ಅವರವರಿಗೆ ಬಿಟ್ಟ ವಿಚಾರ. ನಾನೀಗ ನನ್ನ ವಿಚಾರವಾಗಿ ಭೃಗು ಆಶ್ರಮಕ್ಕೆ ತೆರಳುತ್ತೇನೆ. ಆಗಬಹುದು ಪ್ರಭು. ಜಯಮಂಗಳಂ, ನಿತ್ಯ ಶುಭಮಂಗಳಂ. ಸಮಸ್ತ ದೇವಗಣವು ತಮ್ಮ ಲೋಕದಲ್ಲಿ ನಿಂತು ಶ್ರೀ ಮಹಾವಿಷ್ಣು ಹಾಗೂ ಲಕ್ಷ್ಮೀದೇವಿಯವರ ಸಮಾಗಮಕ್ಕಾಗಿ ನಿರೀಕ್ಷಿಸುತ್ತಾ ಸಂತೋಷದಿಂದ ಕಾಯುತ್ತಿದ್ದಾರೆ. ಆಹಾ ಆಹಾ, ನೋಡಲು ಎಷ್ಟು ಆನಂದದಾಯಕವಾಗಿದೆ. ಪ್ರಭು, ಕಾಲ, ಕಾರ್ಯ, ಕಾರಣ ಎಲ್ಲವೂ ಆಗಿರುವ ನಿಮಗೆ ಶುಭ ಕಾಲ ಯಾವುದು, ಅಶುಭ ಕಾಲ ಯಾವುದು? ಆದರೂ ಲೋಕಾರೂಢಿಯಾಗಿ ಈಗಿರುವ ಕಾಲದ ಬಗ್ಗೆ ಹೇಳಬೇಕಾದರೆ ಈ ಮುಹೂರ್ತ ಅತ್ಯಂತ ಶುಭಕರವಾಗಿದೆ. ಪ್ರಭು, ತಮ್ಮ ಬಲಗಾಲನ್ನು ಮುಂದೆ ಇಟ್ಟು ಗುರಿಯ ಎಡೆಗೆ ಸಾಗಿರಿ. ಜಯ, ಯಶಸ್ಸು ತಮ್ಮನ್ನು ಹಿಂಬಾಲಿಸಲಿದೆ. ನಾರಾಯಣ ನಾರಾಯಣ. ಶಿವಾಂಗಿ, ನನ್ನ ಮನೋವಲ್ಲಭ ಈಗ ಇಲ್ಲಿಗೆ ಬರುತ್ತಾರಲ್ಲವೇ? ಇಲ್ಲ, ಈಗ ಬರುವುದಿಲ್ಲ. ಏನು ಹೇಳುತ್ತಿರುವಿರಿ? ಅವರು ಈಗ ಬರುವುದಿಲ್ಲವೇ? ನಾನು ಹೇಳಿದ್ದು ಅವರು ಈ ಕ್ಷಣಕ್ಕೆ ನಿನ್ನ ಮುಂದೆ ಬರುವುದಿಲ್ಲ, ಆದರೆ ಅವರೀಗ ಆಶ್ರಮದತ್ತಲೇ ಬರುತ್ತಿದ್ದಾರೆ ಎಂದು. ಹೌದೇ?
ನಮ್ಮ ಮಗಳ ವಿವಾಹವನ್ನು ಪ್ರಸ್ತಾಪ ಮಾಡಲು ಬರಲು ಹೇಳಿದೆ. ನನ್ನನ್ನು ರಕ್ಷಿಸು ಪ್ರಭುವೇ, ನನ್ನನ್ನು ರಕ್ಷಿಸು. ಓಂ ನಮೋ ನಾರಾಯಣಾಯ. ನನ್ನನ್ನು ರಕ್ಷಿಸು ಪ್ರಭುವೇ, ನನ್ನನ್ನು ರಕ್ಷಿಸು. ಓಂ ನಮೋ ನಾರಾಯಣಾಯ. ಇದೇನಿದು? ಭೃಗು ಮಹರ್ಷಿಗಳ ಆಶ್ರಮದ ಸಮೀಪಕ್ಕೆ ಬಂದಿರುವಾಗ ಇನ್ಯಾರೋ ನನ್ನನ್ನು ಇನ್ನೊಂದು ಕಡೆ ರಕ್ಷಿಸು ರಕ್ಷಿಸು ಎಂದು ಮೊರೆ ಇಡುತ್ತಿರುವರಲ್ಲ. ನಾನೀಗ ಇತ್ತ ಆಶ್ರಮದ ಕಡೆ ಸಾಗಲೆ ಅಥವಾ ಅತ್ತ ರಕ್ಷಿಸು ಎಂದು ಮೊರೆ ಇಡುತ್ತಿರುವ ಭಕ್ತನ ಕಡೆ ಹೋಗಲೆ? ಶಿವಾಂಗಿ ದೇವಿಯವರೇನು ನನ್ನ ವಿಷ್ಣು ಇಲ್ಲಿಗೆ ಬರುತ್ತಿದ್ದಾರೆ ಎಂದು ಹೇಳಿದರು. ಆದರೆ ನನಗಿನ್ನೂ ಅವರ ದರ್ಶನ ಆಗುತ್ತಿಲ್ಲಬೇಕೆ? ದೇವಿಯ ಮಾತು ಸುಳ್ಳಾಗಲು ಸಾಧ್ಯವಿಲ್ಲ. ಅವರು ಇಲ್ಲಿಗೆ ಬರಲು ಇನ್ನೂ ಎಷ್ಟು ಸಮಯವಾಗಬಹುದು? ರಕ್ಷಿಸು ಪ್ರಭು, ರಕ್ಷಿಸು. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ರಕ್ಷಿಸು ಪ್ರಭು, ರಕ್ಷಿಸು. ಗರುಡ ದೇವ, ಪ್ರಭು ನಮೋ ನಮಃ. ನಾನು ನಿಮ್ಮ ಸೇವೆಗೆ ಸಿದ್ಧನಾಗಿ ಬಂದಿರುವೆ. ಪಕ್ಷಿರಾಜ ಗರುಡ ದೇವ, ನಾವೀಗ ತಡ ಮಾಡದೆ ತೆರಳೋಣ. ಭೃಗು ಮಹರ್ಷಿಗಳ ಆಶ್ರಮಕ್ಕೆ ತಾನೆ? ಇಲ್ಲ, ಅಲ್ಲಿಗಲ್ಲ. ಆದರೆ ನೀವಿನ್ನು ಕೆಲವೇ ಕ್ಷಣಗಳಲ್ಲಿ ಭೃಗು ಮಹರ್ಷಿಗಳ ಆಶ್ರಮದಲ್ಲಿ ಇರಬೇಕಲ್ಲವೇ ಪ್ರಭು? ಹೌದು, ಇರಬೇಕು. ಆದರೆ ನನ್ನ ಭಕ್ತನಾದ ಗಜರಾಜನು ಸಂಕಷ್ಟದಲ್ಲಿದ್ದಾನೆ. ತನ್ನ ಪ್ರಾಣ ರಕ್ಷಣೆಗಾಗಿ ಮೊರೆ ಇಡುತ್ತಿದ್ದಾನೆ. ಅವನ ರಕ್ಷಣೆಗೆ ನಾನು ಈ ಕೂಡಲೇ ಧಾವಿಸಬೇಕು. ಇದು ಮಾತನಾಡುವ ಸಮಯವಲ್ಲ. ಗಜರಾಜನಿರುವ ಸರೋವರದತ್ತ ನಾವೀಗ ತೆರಳೋಣ. ಹಾಗೇ ಆಗಲಿ ಪ್ರಭು. ಎಷ್ಟೇ ಆಗಲಿ ನೀವು ಭಕ್ತವತ್ಸಲನಲ್ಲವೇ? ನನ್ನನ್ನು ರಕ್ಷಿಸು ಪ್ರಭುವೇ, ನನ್ನನ್ನು ರಕ್ಷಿಸು. ನನ್ನನ್ನು ರಕ್ಷಿಸು ಪ್ರಭುವೇ, ನನ್ನನ್ನು ರಕ್ಷಿಸು. ಓಂ ನಮೋ ನಾರಾಯಣಾಯ. ನನ್ನನ್ನು ರಕ್ಷಿಸು ಪ್ರಭುವೇ, ನನ್ನನ್ನು ರಕ್ಷಿಸು. ನನ್ನನ್ನು ರಕ್ಷಿಸು ಪ್ರಭುವೇ, ನನ್ನನ್ನು ರಕ್ಷಿಸು. ಮಾತೆ, ನೋಡಿದಿರಾ? ಮಹಾವಿಷ್ಣು ಈ ಸಮಯದಲ್ಲಿ ಅವರನ್ನೇ ನಿರೀಕ್ಷಿಸುತ್ತಿರುವ ಭೃಗು ಮಹರ್ಷಿಗಳ ಆಶ್ರಮಕ್ಕೆ ತೆರಳಬೇಕು. ಆದರೆ ಅವರು ಮೊಸಳೆಯಿಂದ ಸಂಕಷ್ಟಕ್ಕೊಳಗಾದ ಆನೆಯ ಬಳಿ ಧಾವಿಸುತ್ತಿದ್ದಾರಲ್ಲ. ದೇವಿ, ಮಹಾವಿಷ್ಣು ಭಕ್ತ ಪರಾಧೀನ, ಮೊರೆ ಇಟ್ಟವರ ಕಾಪಾಡುವವ, ಆಪದ್ ಬಾಂಧವ ಎಂದು ಕರೆಸಿಕೊಂಡ ಮೇಲೆ ಅದರಂತೆಯೇ ವರ್ತಿಸಬೇಕಲ್ಲವೇ? ಈಗ ಆಗುತ್ತಿರುವುದು ಅದೇ. ಆದರೆ ಮಾತೆ, ಆಶ್ರಮದಲ್ಲಿ ನಿಯತಿಯೂ ಸಹ
ಈ ಮಹಾವಿಷ್ಣುವಿನ ಆಗಮನಕ್ಕಾಗಿ ಅತ್ಯಂತ ಕಾತುರದಿಂದ ನಿರೀಕ್ಷಿಸುತ್ತಿರುವುದು ಸತ್ಯವಲ್ಲವೇ? ಭೃಗು ಮಹರ್ಷಿಗಳು ನಿಗದಿ ಮಾಡಿರುವ ಈ ಸಂಧ್ಯಾ ಸಮಯದಲ್ಲಿ ಮಹಾವಿಷ್ಣು ಆಶ್ರಮಕ್ಕೆ ತೆರಳದಿದ್ದರೆ ಅದರಿಂದ ಅನರ್ಥವಾಗಬಹುದಲ್ಲವೇ? ದೇವಿ ಸರಸ್ವತಿ, ನಿಯತಿಯ ಭವಿಷ್ಯದಲ್ಲಿ ನಡೆಯಬೇಕಾದುದು ನಡೆಯುತ್ತದೆ. ಮಹಾವಿಷ್ಣು ಹಾಗೂ ನಿಯತಿಯ ಸಂಗಮಕ್ಕೆ ಎದುರಾಗಿರುವ ಕಠಿಣ ಪರೀಕ್ಷೆಯ ಈ ಸಮಯ ಪೂರ್ವ ನಿರ್ಧಾರಿತ ಎಂದು ತಿಳಿ.